ಹಾಯ್ ಆ್ಯಂಡ್ ವೆಲ್ಕಮ್ ಟು ದ ಮೈ ಚಾನಲ್. ನಾನು ನಿಮ್ಮ ವಿದ್ಯಾ. ಬನ್ನಿ, ಇವತ್ತು ನಾನು ಸೂಪರ್ ಟೇಸ್ಟ್ ಆದಂಥ ಒಂದು ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಇಡ್ಲಿ ಸಾಂಬಾರು ಮಾಡೋದಕ್ಕೆ ಒಂದು ಲೋಟ ಬೇಳೆನ ನಾನು ಬೇಯಿಸೋಕ್ಕೆ ಇಟ್ಕೊತೀನಿ. ಮೆತ್ತಗೆ ಚೆನ್ನಾಗಿ ಬೇಯಬೇಕು. ನೋಡಿ, ಒಂದು ಕುಕ್ಕರಲ್ಲಿ ನಾನು ಬೇಳೆನ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದು ಕುಕ್ಕರಲ್ಲಿ ಬೇಯಿಸೋಕ್ಕೆ ಇಟ್ಕೊತೀನಿ. ಕುಕ್ಕರಲ್ಲಿ ಬೇಳೆ ಬೇಯ್ತಾ ಇದೆ. ಬೆಂದಿದ್ದಾಯಿತು, 3 ಸೀಟಿಗೆ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕಲ್ವ. ಅದಕ್ಕೆ ಮಸಾಲೆಗೆ ನಾನು ಒಂದೆರಡು ಟೊಮೊಟೊ ಹಣ್ಣನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ, ಮತ್ತು ಒಂದೇ ಒಂದು ಈರುಳ್ಳಿನ ಹೆಚ್ಕೊಂಡಿನಿ. ಈ ರೀತಿ ಉದ್ದುದ್ದಕ್ಕೆ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. ಒಂದೆರಡು ಬೆಳ್ಳುಳ್ಳಿ, ಇದೆಲ್ಲ ಹಾಕಿಬಿಟ್ಟು ನಾನು ಹುರ್ಕೊತಿದ್ದೀನಿ. ನೋಡಿ, ಮತ್ತು ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿ ಟೊಮೊಟೊ ಹಾಕಿ ಎಲ್ಲ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಹಂಗಾದರೆ ಚೆನ್ನಾಗಿ ಬರುತ್ತೆ ಸಾಂಬಾರು. ಒಂದು ಸ್ವಲ್ಪ ಹಸಿಕಾಯಿನ ಕೂಡ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು. ಇಷ್ಟನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ. ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಜೀರಿಗೆ, ಮೆಂತ್ಯ ಕೂಡ ಹಾಕ್ಕೊತಿದ್ದೀನಿ. ಉದ್ದಿನಬೇಳೆನೂ ಹಾಕ್ಕೋಬೋದು. ನಾನು ಮನೇಲಿ ಮಾಡಿದ ಸಾಂಬಾರು ಪುಡಿ ಹಾಕ್ತಿದ್ದೀನಿ, ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಮ್ಮದು ಸಾಂಬಾರು ಪುಡಿ. ಅದನ್ನೇ ನಾನು ಹಾಕ್ತೀನಿ. ಅದಕ್ಕೆ ನಾನು ಜೀರಿಗೆ, ಮೆಂತ್ಯ ಮಾತ್ರ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಮತ್ತು ನಾನು ಸ್ವಲ್ಪ ಖಾರಕ್ಕೆ ತಕ್ಕಂತೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು, ಸ್ವಲ್ಪ ಅರಿಶಿನ ಪುಡಿ ಮತ್ತು ಮನೇಲಿ ಮಾಡಿದಂಥ ಸಾಂಬಾರು ಪುಡಿ ಇದು, ಅದನ್ನು ನಾನು ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಈ ರೀತಿಯಾಗಿ ಬಾಡಿಸ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕ್ಬಿಟ್ಟು ನಾನು ಇದನ್ನು ರುಬ್ಕೊಂಡು ಬರ್ತೀನಿ ಫ್ರೆಂಡ್. ತಣ್ಣಗೆ ಹಾಕಬೇಕು ಸ್ವಲ್ಪ. ನೋಡಿ, ಈ ಜಾರಲ್ಲಿ ನಾನು ರುಬ್ಕೊಂಡು ಬರ್ತೀನಿ. ಅಷ್ಟೊತ್ತಿಗೆ ಬೇಳೆ ಕೂಡ ಬೆಂದಿದೆ ಅಲ್ವಾ. ಇನ್ನೇನು ಒಗ್ಗರಣೆ ಅಷ್ಟೇ ಹಾಕೋದಿರೋದು. ನೋಡಿ, ಬೇಳೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಮೆತ್ತಗೆ. ಇದು ನೋಡಿ ಅಲ್ವಾ, ಎಷ್ಟು ಚೆನ್ನಾಗಿ ಬೆಂದಿದೆ. ಒಂದು 3 ವಿಷಲಿಗೆ ಮೆತ್ತಗಾಗಿದೆ. ಈಗ ಮತ್ತೆ ಒಗ್ಗರಣೆಗೆ ಹಾಕಬೇಕು. ಒಂದು ಬಾಣಲೆನ ತೊಗೊಂಡಿದ್ದೀನಿ. ನೋಡಿ, ರುಬ್ಬಿರುವಂಥ ಮಸಾಲ ರೆಡಿಯಾಗಿದೆ. ಸ್ವಲ್ಪ ಕರೆಂಟ್ ಹೋಗ್ಬಿಡ್ತು. ನಾನು ಮಿಕ್ಸಿ ಹಾಕ್ತಿದ್ದೆ, ಕರೆಂಟ್ ಹೋಯ್ತು. ಇನ್ನೂ ಸ್ವಲ್ಪ ಸಣ್ಣಕ್ಕೆ ಹಾಕಬೇಕಾಗಿತ್ತದು. ಹಾಗಾಗಿ ಅದರಲ್ಲೇ ಏನಾಗಲ್ಲ, ಸ್ವಲ್ಪ ಕೊಬ್ಬರಿ ಇದೆ, ಅದನ್ನು ನೆಂಜ್ಕೊಂಡು ಕಡ್ಕೊಂತ ತಿಂದರೆ ಚೆನ್ನಾಗಿರುತ್ತೆ ಬಿಡಿ. ಏನು ಮಾಡೋದು, ಕರೆಂಟ್ ಹೋಗ್ಬಿಡ್ತಲ್ವ, ಸಮಸ್ಯೆ ಹೀಗಾಗಿದೆ. ಮತ್ತು ನೋಡಿ, ನಾನು ಒಂದು ಪಾತ್ರೆಯಲ್ಲಿ ಕರಿಬೇವು ಮತ್ತು ಈರುಳ್ಳಿ, ಸಾಸಿವೆನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊತೀನಿ. ಅದು ಗೋಲ್ಡನ್ ಫ್ರೈ ಆಗಬೇಕು. ಅದಾದ ತಕ್ಷಣವೇ ನಾನು ಈ ರುಬ್ಬಿದ ಮಸಾಲೆನ ಇದಕ್ಕೆ ಸೇರಿಸ್ಕೊತಿದ್ದೀನಿ. ರುಬ್ಬಿರೋ ಮಸಾಲೆನ ಈ ರೀತಿಯಾಗಿ ಎಲ್ಲ ಫಸ್ಟ್ ಹಾಕ್ಕೊತೀನಿ. ಯಾಕಂದರೆ ಫಸ್ಟ್ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹುರ್ಕೊಂಡಿದ್ದೀವಿ, ಆದರೂ ಕೂಡ ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್, ಕ್ಷಮಿಸಿ. ಆದರೆ ಏನು ಮಾಡೋಕ್ಕಾಗಲ್ಲ, ಅಕ್ಕಪಕ್ಕ ಮನೆ ಅಲ್ವಾ. ಹಾಗಾಗಿ ನೋಡಿ, ಚೆನ್ನಾಗಿ ಇದನ್ನು ಫಸ್ಟ್ ನಾನು ಒಗ್ಗರಣೆಯಲ್ಲಿ ಈ ರೀತಿ ಹಾಕಿಬಿಟ್ಟು, ಮತ್ತು ಬೇಳೆನೂ ಕೂಡ ಹಾಕ್ತಿದ್ದೀನಿ ಮಸಾಲೆಗೆ. ಈ ರೀತಿ ಹಾಕಿಬಿಟ್ಟು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಳಿ. ಸಾಂಬಾರು ಮಾಡ್ತೀವಲ್ಲ ಅದೇ ರೀತಿ. ನೋಡಿ, ಸ್ವಲ್ಪ ಕಾಯಿ ಹಾಗೇ ಇದೆ, ಮತ್ತೆ ಬರೋದು ಲೇಟ್ ಆಗುತ್ತೆ ಅಂತ ನಾನು ಬೇಗ ಮಾಡ್ತಾಯಿದ್ದೀನಿ. ಮತ್ತು ಟಿಫನ್ಗೆಲ್ಲ ಟೈಮ್ ಆಗಿಬಿಡುತ್ತೆ ಅಲ್ವಾ. ನೋಡಿ, ಮತ್ತೆ ಕ್ಲಾಸಿಗೆ ಮಕ್ಕಳಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ನಾನು ಅದೇ ಮಸಾಲೆನ ಹಾಕಿದ್ದೀನಿ. ಏನು ಪರವಾಗಿಲ್ಲ, ಟೇಸ್ಟ್ ಕೂಡ ಚೆನ್ನಾಗಿದೆ. ಏನು ಅದರಲ್ಲಿ ವ್ಯತ್ಯಾಸ ಇಲ್ಲ. ಅಂದರೆ ಕೊಬ್ಬರಿ ಸ್ವಲ್ಪ ನುಣ್ಣಗಾಗಿಲ್ಲ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಇದೇ ಥರ ಮಾಡಿಕೊಂಡು ನೋಡಿ, ಚೆನ್ನಾಗಿರುತ್ತೆ ಇಡ್ಲಿಗೆ. ನೋಡಿ, ಚೆನ್ನಾಗಿ ಕುದಿ ಬರ್ತಾಯಿದೆ. ಇಷ್ಟು ಸಾಕು. ಇನ್ನೊಂದು ಸ್ವಲ್ಪ ಕುದೀಲಿ. ಒಂದು ಸ್ವಲ್ಪ ಕುದ್ರೆ ನಾನು ಅದನ್ನು ಪ್ಲೇಟ್ ಮುಚ್ಚಿ ಎತ್ತಿ ಸೈಡಲ್ಲಿ ಇಟ್ಕೊತೀನಿ. ನೋಡಿ, ಮತ್ತೆ ನನ್ನ ಮಗ ನನಗೆ ವಡೆ ಬೇಕು ಅಂತ ಭಾಳ ಹಿಂಸೆ ಮಾಡ್ತಿದ್ದ. ಮತ್ತು ತಕ್ಷಣವೇ ಬಿಸಿನೀರಲ್ಲಿ ಉದ್ದಿನಬೇಳೆನ ನೆನೆ ಹಾಕಿಬಿಟ್ಟು ಉದ್ದಿನಬೇಳೆನ ಬೇಯಿಸ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಆಯಿತು. ಮತ್ತು ನಾನು ಸಾಂಬಾರು ಇಡ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ನೆನೆಯುತ್ತೆ ಅಂತ ಅದನ್ನು ಕೂಡ ನೆನೆ ಹಾಕಿ ಬೇಗ ಇದನ್ನು ಮತ್ತೆ ಎಲ್ಲ ರುಬ್ಕೊತೀನಿ ಪೇಸ್ಟ್ ಥರ. ವಡೆ ಬೇಕು ಅಂದ. ನೋಡಿ, ಬೇಗ ಅದು ಕೂಡ ನೆನೀತು ಬಿಸಿನೀರಲ್ಲಿ ಹಾಕಿದ್ದಕ್ಕೆ. ಸ್ವಲ್ಪ ಈ ರೀತಿ ಉಗುರಲ್ಲಿ ಹಿಂಗೆ ನೋಡಿದ್ರೆ ಎಲ್ಲ ನೆಂದಿತ್ತು. ಅದನ್ನು ನಾನು ಈಗ ಮಿಕ್ಸಿಗೆ ಹಾಕ್ತಿದ್ದೀನಿ. ಸಣ್ಣ ಜಾರ್ ತೊಗೊಂಡ್ರೆ ಬೇಗ ಆಗುತ್ತೆ ಅಂತ, ದೊಡ್ಡ ಜಾರಲ್ಲಾದರೆ ಚೆನ್ನಾಗಿ ಕಾಣಲ್ಲ. ನೋಡಿ, ಈ ರೀತಿ ಆಗಿದೆ. ನುಣ್ಣಗೆ ರುಬ್ಕೊಂಡಿದ್ದೀನಿ. ಏನು ಪರವಾಗಿಲ್ಲ, ಅದು ಕೂಡ ಬೆಂದಿದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡು ನೋಡಿ, ಈ ಥರ ಅಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಕೂಡ ನಾನು ವಡೆ ಹಾಕ್ತಾಯಿದ್ದೀನಿ, ಉದ್ದಿನ ವಡೆನ. ಇಡ್ಲಿ ಜೊತೆ ವಡೆ ಇರಲೇಬೇಕು ನಮ್ಮ ಮನೆಯಲ್ಲಿ. ನಮ್ಮ ಮಕ್ಕಳು ಕೇಳಲ್ಲ, ಇಲ್ಲ ಅಂದರೆ. ನಾನು ಬೇಡ ಅಂತ ಬಿಟ್ಟಿದ್ದೆ, ಆದರೆ ಇಲ್ಲ ಬೇಕೇ ಬೇಕು ಅನ್ನೋದಕ್ಕೆ ಮತ್ತೆ ತಕ್ಷಣವೇ ರೆಡಿ ಮಾಡಿದೆ ಅದನ್ನು ಕೂಡ. ನೋಡಿ, ಚೆನ್ನಾಗಿ ಬಂದಿದೆ. ಅದು ಕೂಡ ಎಲ್ಲ ಬೇಗ ಅರ್ಜೆಂಟಿಗೆ ಮಾಡಿದರೂ ಕೂಡ ತುಂಬ ಚೆನ್ನಾಗೇ ಬಂದಿದೆ. ನೋಡಿ,
ಎರಡು ಕಡೆ ಸಣ್ಣ ಉರಿನಲ್ಲೇ ನಾನು ಬೇಯಿಸ್ಕೊತಿದ್ದೀನಿ ವಡೆನ. ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿದೆ ನೋಡಿ. ಸೇಮ್ ಹೋಟ್ಲಿಕ್ಕಿಂತಲೂ ತುಂಬ ಚೆನ್ನಾಗಿ ಬಂದಿದೆ ವಡೆ ಕೂಡ. ಇಡ್ಲಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ನೋಡಿ. ಇಡ್ಲಿಗೆ ಚಟ್ನಿ ಮತ್ತು ನೋಡಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ಮಳೆ ಸೌಂಡು ಕೂಡ ನಿಮಗೆ ಕ್ಲಿಯರಾಗಿ ಕೇಳುತ್ತೆ ಇಲ್ವಾ? ಬಟ್ ಕೇಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸ್ವಲ್ಪ ಜೋರಾಗಿ ಮಾತಾಡಿದ್ದೀನಿ, ಇದರಲ್ಲಿ ಹೇಳಿದ್ದೀನಿ ಕೂಡ ವಿವರವಾಗಿ. ಎಲ್ಲ ಇದೇ ಥರನೇ ಮಾಡ್ಕೊಳ್ಳಿ. ಇಷ್ಟ ಆದರೆ ಶೇರ್, ಲೈಕ್, ಕಮೆಂಟನ್ನು ಕೊಡೋದನ್ನು ಮರಿಬೇಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈಗ ಎಂಡ್ ಆಗ್ತಾಯಿದೆ ನನ್ನ ವಿಡಿಯೋ ನೋಡಿ. ಮತ್ತು ಇಡ್ಲಿ ಕೂಡ, ಸಾಂಬಾರು ಮತ್ತು ವಡೆ ಸೂಪರಾಗಿದೆ ಇವತ್ತು ಟಿಫನ್ನು ಅಂತ ನನ್ನ ಮಕ್ಕಳು ತುಂಬ ಖುಷಿಯಾಗಿ ತಿಂತಾ ಇದ್ದಾರೆ. ನಿಮಗೂ ಕೂಡ ಖುಷಿಯಾಗಿದೆ ಈ ವಿಡಿಯೋ ನೋಡಿ ಅಂತ ಅಂದ್ಕೊತೀನಿ. ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದು ಮರಿಬೇಡಿ ಫ್ರೆಂಡ್. ಥ್ಯಾಂಕ್ ಯು.